ಇನ್ನು ಚುನಾವಣೆ ಹತ್ತಿರ ಬರ್ತಿರುವಂತಹ ಸಂದರ್ಭದಲ್ಲೇ ಕರಾವಳಿನಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನು ಆಯೋಜಿಸಿದೆ. ಹೇಳಿ ಕೇಳಿ ಕರಾವಳಿ, ಅದು ಬಿಜೆಪಿಯ ಲ್ಯಾಬೊರೇಟರಿ ಅದು. ಸೊ ಅಲ್ಲಿ ಒಂದು ದೊಡ್ಡ ಸಮಾವೇಶ. ಈ ಮುಖಾಂತರ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ಖರ್ಗೆ, DCM, CM ಇವರೆಲ್ಲರ ನೇತೃತ್ವದಲ್ಲಿ ಸಮಾವೇಶ ಆಗುತ್ತೆ. AICC ಸೂಚನೆಯ ಮೇರೆಗೆ ಅಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಜಮಾಯಿಸ್ತಾರೆ. ಚುನಾವಣೆಗೆ ಕಾರ್ಯಕರ್ತರನ್ನ ಹೆಂಗೆ ಸಂಘಟಿಸಬೇಕು, ಯಾವ ರೀತಿ ಅವರಿಗೆ ಉತ್ತೇಜನ ಕೊಡಬೇಕು, ಅದೆಲ್ಲದರ ಬಗ್ಗೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಇರ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ ನಾಯಕರು, ಇವರೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಸುಮಾರು 50,000 ಜನ ಸೇರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಮಂಗಳೂರಿನಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಜನರನ್ನ ಕಾರ್ಯಕರ್ತರನ್ನ ಸೇರಿಸಬೇಕು. ಈ ಮುಖಾಂತರ ಅಲ್ಲಿಂದ ರಣಕಹಳೆಯನ್ನು ಊದಬೇಕು ಅಂತ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. 50,000 ಜನ ಸೇರುವಂಥ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿರೀಕ್ಷೆ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ನಾವು ಹೇಳ್ತಾ ಇದ್ದೀವಿ ಹೇಳಿ ಕೇಳಿ ಏನಂದರೆ ಬಿಜೆಪಿಯ ಭದ್ರಕೋಟೆ ಈ ಮಂಗಳೂರು ಭಾಗ, ದಕ್ಷಿಣ ಕನ್ನಡ ಅನ್ನುವಂಥದ್ದು, ಇಲ್ಲಿ ಮಾಡ್ತಿರುವಂಥ ಸಮಾವೇಶ ಯಾಕೆ ಮಾಡ್ತಾ ಇದ್ದಾರೆ ಏನು ಗೊತ್ತಿರುವಂಥ ಸಂಗತಿ. ಚುನಾವಣೆ ಹತ್ತಿರ ಬರ್ತಿರುವಂಥ ಸಂಗತಿಯಲ್ಲಿ ಒಂದು ಮೆಸೇಜ್ ರವಾನೆ ಆಗಬೇಕು ಅಂತ ಯಾವ್ಯಾವ ರೀತಿ ಸಿದ್ಧತೆಗಳಾಗಿದೆ? ಖಂಡಿತ ರಂಗನಾಥ್, ಏನು ಬಿಜೆಪಿಯ ಭದ್ರಕೋಟೆ ಕರಾವಳಿಯಲ್ಲಿ ಈಗ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ಇಲ್ಲಿ ಬೃಹತ್ ಸಮಾವೇಶದ ಮೂಲಕ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಇಲ್ಲಿಂದ ಅಂದ್ರೆ ಕರಾವಳಿಯಿಂದ ಇಲ್ಲಿಂದ ಸಮಾವೇಶ ಇಲ್ಲಿಂದ ಆರಂಭ ಆಗ್ತಾ ಇರುವಂಥದ್ದು. ಅಂದ್ರೆ ಪ್ರಚಾರಗಳೆಲ್ಲ ಇಲ್ಲಿಂದ ಆರಂಭವಾಗ್ತಾ ಇರುವಂಥದ್ದು. ಇವತ್ತು ರಾಜ್ಯ ಮಟ್ಟದ ಈ ಒಂದು ಸಮಾವೇಶವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇರುವಂಥದ್ದು ಅಲ್ಲಿ ನೋಡ್ಬೋದಾಗಿದೆ. ಬೃಹತ್ ಒಂದು ಸ್ಟೇಜ್ ಅನ್ನ ಕೂಡ ಹಾಕಲಾಗಿದೆ. ಏನು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಏನು ರಾಜ್ಯದ ಎಲ್ಲ ನಾಯಕರು ಅಂದರೆ CM ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಮತ್ತು ಎಲ್ಲ ಸಚಿವರು, ಎಲ್ಲ ಶಾಸಕರು ಮತ್ತು ಇಡೀ ರಾಜ್ಯದಲ್ಲಿ ಏನು ಬೂತ್ ಮಟ್ಟದಿಂದ ಯಾರ್ಯಾರು ಗ್ರಾಮ ಪಂಚಾಯಿತಿಯ ಲೆವೆಲ್ವರೆಗೂ ಏನು ಲೀಡರ್ಸ್ಗಳಿದ್ದಾರೆ ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಮತ್ತು ಲೀಡರ್ಸ್ಗಳೇ ಇಲ್ಲಿಗೆ ಆಗಮಿಸೋದ್ರಿಂದ ಇಲ್ಲಿ ಏನು 20-25 ಸಾವಿರಕ್ಕೂ ಹೆಚ್ಚು ಆಸನಗಳನ್ನು ಹಾಕಿರುವಂಥದ್ದು, ಒಂದು 50,000ಕ್ಕೂ ಹೆಚ್ಚು ಜನರು ಸೇರುವಂತಹ ನಿರೀಕ್ಷೆ ಇರುವಂಥದ್ದು. ಏನು ಮಂಗಳೂರಿನ ಹೊರವಲಯದಲ್ಲಿ ಇರುವಂತಹ ಏನು ಅಡ್ಯಾರ್ನಲ್ಲಿ ಇರುವಂತಹ ಈ ಒಂದು ಮೈದಾನ ಇದೆ. ಇಲ್ಲಿ ಈ ಒಂದು ಸಮಾವೇಶಕ್ಕೆ ಎಲ್ಲ ರೀತಿಯಲ್ಲಿ ಸಿದ್ಧತೆ ನಡೀತಾ ಇರುವಂಥದ್ದು. ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಸಾಕಷ್ಟು ಏನು ಟ್ರಾಫಿಕ್ ಡೈವರ್ಷನ್ ಅನ್ನ ಬೆಳಗ್ಗೆ 10 ಗಂಟೆ ನಂತರ ಮಾಡಿರುವಂಥದ್ದು. ಎಲ್ಲ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರದೇಶಕ್ಕೆ ಈ ಸಮಾವೇಶಕ್ಕೆ ಎಲ್ಲ ನಾಯಕರುಗಳು ಕೂಡ ಬರೋದ್ರಿಂದ ಸಾಕಷ್ಟು ಸಿದ್ಧತೆಗಳನ್ನ ಇಲ್ಲಿ ಆಗ್ತಾ ಇರುವಂಥದ್ದು. DK ಶಿವಕುಮಾರ್ ನಿನ್ನೆ ರಾತ್ರಿನೇ ಬಂದು ಇಲ್ಲಿ ಹಾಲ್ಟ್ ಮಾಡಿದ್ರು. ಎಲ್ಲ ರೀತಿಯ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇರುವಂಥದ್ದು. ಮತ್ತೆ ಏನು AICC ಇಂದನೇ ಈ ಒಂದು ನಿರ್ದೇಶನ ಬಂದಿರುವಂಥದ್ದು. ಅಂದ್ರೆ ಈ ಒಂದು ಸಮಾವೇಶ ನಡೆಯಬೇಕು ಅಂತ ಹೇಳಿ AICC ಇಂದನೇ ನಿರ್ದೇಶನ ಬಂದಿರುವಂಥದ್ದು. ಜನವರಿ 22 ರಾಮ ಮಂದಿರ ಉದ್ಘಾಟನೆ ಏನಿತ್ತು ಅವತ್ತು ನಡಿಬೇಕಾಗಿದ್ದಂತಹ ಕಾರ್ಯಕ್ರಮ ಇದಾಗಿತ್ತು. ಅವತ್ತು ಫಿಕ್ಸ್ ಆಗಿದ್ದಂಥದ್ದು. ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿತ್ತು. ಈಗ ಅದನ್ನ ಇವತ್ತು ನಡೆಸ್ತಾ ಇರುವಂಥದ್ದು. ಸದ್ಯಕ್ಕೆ ಆ ಸ್ಥಳಕ್ಕೆ ಏನು ಮಾಜಿ ಸಚಿವ ರಮಾನಾಥ್ ರೈ ಸೇರಿದಂತೆ ಸಾಕಷ್ಟು ಜನರು ಬಂದು ಇಲ್ಲಿ ಸ್ಥಳೀಯ ಮುಖಂಡರುಗಳು ಎಲ್ಲ ರೀತಿಯಲ್ಲಿ ಆ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರುವಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ DK ಶಿವಕುಮಾರ್ ಕೂಡ ಇಲ್ಲಿಗೆ ಬಂದು ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ. ಮತ್ತೆ ಏನು CM ಇರುವಂತಹ ಸಂದರ್ಭಗಳಲ್ಲಿ ಈ ಪ್ರದೇಶದಲ್ಲಿ ಡ್ರೋನ್ ಹಾರಿಸುವಾಗಿಲ್ಲ ಅಂತ ಹೇಳಿ ಡ್ರೋನ್ ಮುಕ್ತ ಪ್ರದೇಶ ಅಂತ ಹೇಳಿ ತಾತ್ಕಾಲಿಕವಾಗಿ ಆದೇಶವನ್ನ ಮಾಡಿರುವಂತದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.